ಎಲ್ರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 25th ಟಾಪಿಕ್ ಅರಿಥ್ಮೆಟಿಕಲ್ ಆಪರೇಷನ್ಸ್ ಅಥವಾ ಅಂಕಗಣಿತ ಕ್ರಿಯೆಗಳು. ಈ ಟಾಪಿಕ್ ಅನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಸೂಚನೆಗಳನ್ನ ಓದಿ ಏನ್ ಮಾಡ್ಬೇಕು ಅಂತ ಕಂಡ್ಕೊಂಡು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಕೊಟ್ಟಿರುವ ಸಮೀಕರಣಗಳನ್ನು ಕೊಟ್ಟಿರುವ ಈಕ್ವೇಶನ್ಸ್ ಅನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಸ್ಟಾರ್ನ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿರಿ. 1 ರಿಂದ 3 ಪ್ರಶ್ನೆಗಳಿಗೆ. Choose and substitute the correct set of signs in place of star, sequentially selecting from the given alternatives to make the question meaningful. So ಏನ್ ಕೊಟ್ಟಿದ್ದಾರೆ? ಈ ಸ್ಟಾರ್ ಗಳ ಜಾಗದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು? ಆಪ್ಷನ್ ಎ ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೇಕು. ಈಕ್ವೇಶನ್ ಸರಿ ಹೊಂದುತ್ತಿದ್ಯಾ ಇಲ್ವಾ ಅಂತ, ಸಮೀಕರಣ ಅರ್ಥಪೂರ್ಣವಾಗಿದ್ಯಾ ಇಲ್ವಾ ಅಂತ. ಸೊ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಇಂಟು ಇದೆಯಲ್ಲ, ಇಲ್ಲಿ ಇಂಟು, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಇಲ್ಲಿ ಡಿವಿಷನ್ ಬರ್ಬೇಕು. ಸೀಕ್ವೆನ್ಷಿಯಲಿ ಬರ್ಬೇಕು. ಸೀಕ್ವೆನ್ಷಿಯಲಿ ಅಂದ್ರೆ ಕ್ರಮವಾಗಿ ತಗೋಬೇಕು ಆ ಸಿಂಬಲ್ಸ್ ಅನ್ನ. ಸೊ ಹೇಗಾಗುತ್ತೆ ಈಕ್ವೇಶನ್ ಇದು? 45 ಇಂಟು 5 ಮೈನಸ್ 5 ಪ್ಲಸ್ 1 ಡಿವೈಡೆಡ್ ಬೈ 1 ಈಕ್ವಲ್ ಟು 45 ಆಗುತ್ತೆ. ಸೊ ಎಡಭಾಗದ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ. ಇದು 45 ಬಂದ್ರೆ ಆಪ್ಷನ್ ಎ ಸರಿ ಆಗುತ್ತೆ. 45 ಬಂದಿಲ್ಲ ಅಂದ್ರೆ ಆಪ್ಷನ್ ಎ ತಪ್ಪಾಗುತ್ತೆ. ಬೇರೆ ಆಪ್ಷನ್ಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಆಪ್ಷನ್ಸ್ ಅನ್ನ ಟ್ರೈ ಮಾಡಿ ನೋಡ್ಬೇಕು ನಾವು, ಯಾವ ಆಪ್ಷನ್ ಅಲ್ಲಿ ಆನ್ಸರ್ ಸರಿ ಬರ್ತಿದೆ ಇಲ್ಲ ಅಂತ. ಸರಿನಾ? ಮೊದಲನೇ ಕ್ವೆಶ್ಚನ್ಗೆ ಹೋಗೋಣ. ಫಸ್ಟ್ ಕ್ವೆಶ್ಚನ್. ಸೊ ಆಪ್ಷನ್ ಎ ನ ಟ್ರೈ ಮಾಡೋಣ. ಆಪ್ಷನ್ ಎ ಗೆ ಹೇಗ್ ಬರ್ಕೋಬೇಕು? 45 ಇಂಟು 5 ಮೈನಸ್ 5 ಪ್ಲಸ್ 1 ಡಿವೈಡೆಡ್ ಬೈ 1 ಈಕ್ವಲ್ ಟು 45 ಹೀಗ್ ಬರ್ಕೋಬೇಕಾ? ಸೊ ಎಲ್ಲಾರ್ಗು ಬೋರ್ಡ್ ಮಾಸ್ ರೂಲ್ ಗೊತ್ತೇ ಇದೆ ಅಂತ ಅನ್ಕೊಂತೀನಿ. ಸೊ ಬೋರ್ಡ್ ಮಾಸ್ ಅಂದ್ರೆ ಏನು? ಬಿ ಅಂದ್ರೆ ಬ್ರಾಕೆಟ್ಸ್. ಬ್ರಾಕೆಟ್ಸ್ ಹೇಗಿರುತ್ತೆ? ಹೀಗಿರುತ್ತೆ. ಬಿ ಅಂದ್ರೆ ಬ್ರಾಕೆಟ್ಸ್. ಸರಿನಾ? ಆಫ್ ಇದು ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಇದು ಬ್ರಾಕೆಟ್ಸ್. ಬಿ ಅಂದ್ರೆ ಬ್ರಾಕೆಟ್ಸ್. ಸೊ ಯಾಕೆ ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡ್ಬೇಕು? ಯಾವುದೇ ಒಂದು ಸಮೀಕರಣ ಕೊಟ್ಟಿದ್ದಾಗ, ಈಕ್ವೇಶನ್ ಅನ್ನ ಕೊಟ್ಟಿದ್ದಾಗ, ಆಗ ಮೊದಲು ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಬೇಕು, ಆಮೇಲೆ ಡಿವಿಷನ್ ಮಾಡ್ಬೇಕು, ಅದ ನಂತರ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು? 2 ಇಂಟು 5 ಡಿವೈಡೆಡ್ ಬೈ 5 ಮೈನಸ್ 1 3 1 ಇಂಟು 3 ಪ್ಲಸ್ 4 ಇಂಟು 3 ಪ್ಲಸ್ 4. ಸೊ ಹೀಗೊಂದು ಈಕ್ವೇಶನ್ ಕೊಟ್ಟಿರ್ತಾರೆ. ನೀವೇನ್ ಮಾಡ್ತೀರಾ? ಎಡಗಡೆಯಿಂದ ಬಲಗಡೆಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಸೊ ಎಲ್ಲರೂ ಮರ್ತೋಗ್ತಾರೆ ಕೆಲವೊಂದ್ಸತಿ. ಬೋರ್ಡ್ ಮಾಸ್ ರೂಲ್ ನೆನ್ಪಿಟ್ಕೊಂಡಿರಲ್ಲ ಯಾರು. ಸೊ ನಾವು ಎಡಗಡೆಯಿಂದ ಬಲಗಡೆಗೆ ಬರೆಯೋದು ರೂಢಿ ಇರೋದ್ರಿಂದ ನಾವು ಎಡಗಡೆಯಿಂದ ಬಲಗಡೆಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಏನ್ ಮಾಡ್ತೀವಿ? 2 ಇಂಟು 5 ಮಾಡ್ತೀವಿ. ಸರಿನಾ? 10 ಮಾಡ್ತೀವಿ. 10 ಡಿವೈಡೆಡ್ ಬೈ 5 ಮೈನಸ್ 1 ಇಂಟು 3 ಪ್ಲಸ್ 4. ಆಮೇಲೆ 10 ಡಿವೈಡೆಡ್ ಬೈ 5 ಮಾಡ್ತೀವಿ. 2 ಮೈನಸ್ 1 ಇಂಟು 3 ಪ್ಲಸ್ 4. ಆಮೇಲೆ 2 ಮೈನಸ್ 1 ಮಾಡ್ತೀವಿ. 1 ಇಂಟು 3 ಪ್ಲಸ್ 4. ಆಮೇಲೆ 1 ಇಂಟು 3 ಮಾಡ್ತೀವಿ. 3 ಪ್ಲಸ್ 4. ಆನ್ಸರ್ ಏನ್ ಬರುತ್ತೆ? 7 ಬರುತ್ತೆ. ಸರಿಯಲ್ಲ? ಸೊ ಇದು ಮೆಥಡ್. ಏನು? ತಪ್ಪು. ಹೀಗೆ ಮಾಡಿದ್ರೆ ನಿಮ್ಗೆ ಖಚಿತವಾಗಿ ತಪ್ಪಾದ ಆನ್ಸರೇ ಬರುತ್ತೆ. ಹೀಗೆ ಮಾಡಬಾರ್ದು. ಸೊ ಕರೆಕ್ಟ್ ಆನ್ಸರ್ ಏನು? ಕರೆಕ್ಟ್ ಆನ್ಸರ್ ಏನಾಗಿರ್ಬೇಕು? 2 ಇಂಟು 5 ಡಿವೈಡೆಡ್ ಬೈ 5 ಮೈನಸ್ 1 ಇಂಟು 3 ಪ್ಲಸ್ 4. ಸೊ ಮೊದಲು ಏನ್ ಮಾಡ್ಬೇಕು? ಬ್ರಾಕೆಟ್ಸ್ ಇಲ್ಲ ಇಲ್ಲಿ, ಮೊದಲು ಡಿವಿಷನ್ ಮಾಡ್ಬೇಕು. ಸೊ 5 ಡಿವೈಡೆಡ್ ಬೈ 5 ಏನು? 2 ಇಂಟು 1 ಮೈನಸ್ 1 ಇಂಟು 3 ಪ್ಲಸ್ 4. ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡ್ಬೇಕು. ಸೊ 2 ಇಂಟು 1 2, 3 ಇಂಟು 1 3 ಪ್ಲಸ್ 4. ಸೊ ಆಮೇಲೆ ಅಡಿಷನ್ ಮಾಡ್ಬೇಕಾ? ಸೊ ಇದು ಎರಡನ್ನು ಕೂಡಿಸ್ಬೇಕು. ಆಮೇಲೆ ಸೊ 2 4 ಮೈನಸ್ 3 ಏನಾಗುತ್ತೆ?
ಸೊ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಡೈರೆಕ್ಟ್ ಆಗಿ ಹಾಗೆ ಮಾಡ್ಕೋಬಹುದು. ಸೊ 2 - 3 ಏನಾಗುತ್ತೆ -1 + 4. ಸೊ ಇದೇನಾಗ್ಬೇಕು 4 - 1 3. ಸೊ ಆನ್ಸರ್ ಏನಾಗಿರ್ಬೇಕು ಇಲ್ಲಿ 3 ಬರ್ಬೇಕು. ಸೊ ಎರಡು ವಿಧದಿಂದ ಮಾಡಿದ್ರೆ ಇಲ್ಲಿ ಈ ಒಂದು ಮ್ಯಾಥ್ ಅಲ್ಲಿ ಎರಡು ವಿಧದಿಂದ ಮಾಡಿದ್ರೆ ಒಂದೇ ಆನ್ಸರ್ ಬರಲ್ಲ. ಯಾಕೆ ಬರಲ್ಲ? ನಾವು ಈ ರೂಲ್ ಅನ್ನ ಅಪ್ಲೈ ಮಾಡಿಲ್ಲ ಅದಕ್ಕೆ. ಸೊ ನಾವ್ ಯಾವಾಗ್ಲೂ ಬೋರ್ಡ್ ಮಾಸ್ ರೂಲ್ ಅನ್ನ ಅಪ್ಲೈ ಮಾಡಿ ಮೊದಲು ಬ್ರಾಕೆಟ್ ಸಾಲ್ವ್ ಮಾಡಿ ಆಮೇಲೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮುಗಿಸ್ಕೊಂಡು ಆಮೇಲೆ ಕೊನೆಯಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಅನ್ನ ಮುಗಿಸ್ಕೋಬೇಕು. ಸರಿನಾ? ಓಕೆ. ಸೊ ಇದಿಷ್ಟ ಅರ್ಥ ಆದ್ರೆ ಈ ತರ ಅರ್ಥಮೆಟಿಕಲ್ ಆಪರೇಷನ್ಸ್ ಪ್ರಾಬ್ಲಮ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಬೋರ್ಡ್ ಮಾಸ್ ರೂಲ್ ಅನ್ನ ಮರಿಬಾರ್ದು. ಯಾರುನು ಎಡಗಡೆಯಿಂದ ಬಲಗಡೆಗೆ ಮಾಡಬಾರ್ದು. ಬೋರ್ಡ್ ಮಾಸ್ ರೂಲ್ ಅನ್ನ ನೆನ್ಪಿಟ್ಕೊಂಡೇ ಮಾಡ್ಬೇಕು. ಸರಿನಾ? ಇದು ಒಂದು ನೆನ್ಪಿಟ್ಕೊಂಡ್ರೆ ಎಲ್ಲಾ ಆನ್ಸರ್ಸ್ ನೀವ್ ಮಾಡೋ ಆನ್ಸರ್ಸ್ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ನೀವ್ ಮಾಡೋ ಆನ್ಸರ್ಸ್ ಎಲ್ಲ ತಪ್ಪಾಗಿ ಬರುತ್ತೆ. ಸರಿನಾ? ಓಕೆ, ಇಲ್ಲಿ ಮಾಡೋಣ. ಸೊ ಮೊದ್ಲು ಏನ್ ಮಾಡ್ಬೇಕು? ಇಲ್ಲಿ ಡಿವಿಷನ್ ಮಾಡ್ಬೇಕಾ? ಸೊ ಇದು 1 ಆಯ್ತು. 1 ಆದ್ಮೇಲೆ ಡಿವಿಷನ್ ಆದ್ಮೇಲೆ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ 45 × 5 ಏನಾಗುತ್ತೆ 5 2 ಕ್ಯಾರಿ 20 22 225 ಆಯ್ತು. 225 - 5 + 1 ಈ 1 ಇಲ್ಲಿ ಬರೀತೀವಿ. ಸರಿನಾ? ಸೊ ಈಗ ಇದೆಷ್ಟಾಗುತ್ತೆ = 45 ಬರ್ತಿದೆ. ಓಕೆ, 225 - 5 ಏನು 220 220 + 1 ಏನು 221 = 45. ಏನಾಗ್ತಿದೆ ಇಲ್ಲಿ? ರಾಂಗ್ ಬರ್ತಿದೆ. ಕರೆಕ್ಟ್ ಅಲ್ಲ? ಸೊ ಆಪ್ಷನ್ ಎ ತಪ್ಪು. ಸೊ ಎಲಿಮಿನೇಟ್ ಮಾಡ್ಕೊಂತ ಹೋಗ್ಬೇಕು ನಾವು. ನೆಕ್ಸ್ಟ್ ಆಪ್ಷನ್ ಬಿ ಗೆ ಚೆಕ್ ಮಾಡೋಣ. ಆಪ್ಷನ್ ಬಿ ಗೆ ಹೇಗ್ ಬರ್ಕೋಬೇಕು? 45 + 5 + 5 × 1 / 1 = 45 ಹೀಗೆ ಕೊಟ್ಟಿದ್ದಾರೆ. ಸೊ ಮೊದಲು ಡಿವಿಷನ್ ಮಾಡ್ಬೇಕು. ಸರಿನಾ? ಹೇಗ್ ಬರುತ್ತೆ? 45 + 5 + 5 × 1 = 45. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ 45 + 5 + 5 × 5 1 = 45 ಆಗ್ತದೆ. ಸೊ ಆಮೇಲೆ ಎಲ್ಲ ಕೂಡ್ಸಿದ್ರೆ ಏನ್ ಬರುತ್ತೆ? 55 = 45 ಬರ್ತದೆ. ಇದು ಕೂಡ ತಪ್ಪು. ಸೊ ಆಪ್ಷನ್ ಬಿ ಕೂಡ ತಪ್ಪಾಯ್ತು. ಸರಿನಾ? ಸೊ ನೆಕ್ಸ್ಟ್ ಆಪ್ಷನ್ ಸಿ ಗೆ ಚೆಕ್ ಮಾಡೋಣ. ಸೊ ಆಪ್ಷನ್ ಸಿ ಗೆ 45 / 5 × 5 + 1 - 1 = 45. ಸರಿ ಇದೆಯಾ? ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ 45. ಓಕೆ. ಸೊ ಇಲ್ಲಿ ಮೊದಲು ಡಿವಿಷನ್ ಮಾಡ್ಬೇಕು. ಸೊ 45 / 5 ಏನು 9 9 × 5 + 1 - 1 = 45. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 9 5 = 45 45 + 1 - 1 = 45. ಸೊ 1 - 1 ಕ್ಯಾನ್ಸಲ್ ಆಗುತ್ತಾ? ಸೊ ಇಲ್ಲಿ 45 = 45 ಈಕ್ವೇಶನ್ ಅಥವಾ ಸಮೀಕರಣ ಸರಿ ಹೊಂದುತ್ತಿದೆ. ಸೊ ಆನ್ಸರ್ ಏನಾಗ್ಬೇಕು ಇಲ್ಲಿ? ಆಪ್ಷನ್ ಸಿ ಆಗಿರ್ಬೇಕು. ಸರಿನಾ? ಸೊ ಆಪ್ಷನ್ ಡಿ ಚೆಕ್ ಮಾಡಿದ್ರು ಅದು ತಪ್ಪೇ ಬರ್ಬೇಕು. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಸರ್ ಬಂದ ಮೇಲೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸಿ ಬಂತು, ಸಿನೇ ಆನ್ಸರ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಆಪ್ಷನ್ ಎ ನ ಚೆಕ್ ಮಾಡೋಣ ಇಲ್ಲಿ. ಸೊ 12 / 12 × 12 + 12 - 12 ಏನಾಗ್ಬೇಕು? 11 ಆಗ್ಬೇಕಂತ ಕೊಟ್ಟಿದ್ದಾರೆ. ಸರಿನಾ? 5 12 ಬಂತು. ಸೊ ಫಸ್ಟ್ ಏನ್ ಮಾಡ್ಬೇಕು? ಡಿವಿಷನ್. ಸೊ 12 / 12 ಏನಾಗುತ್ತೆ 1 1 × 12 + 12 - 12 = 11. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? 1 × 12 ಏನು 12. ಸೊ 12 + 12 - 12 = 11. ಸೊ ಈಗ 12 - 12 ಕ್ಯಾನ್ಸಲ್ ಆಗುತ್ತಾ? 12 = 11 ಅಂತ ಬಂತು. ಸೊ ಎ ತಪ್ಪು. ಬಿ ಚೆಕ್ ಮಾಡೋಣ ಇವಾಗ. ಬಿ 12 + 12 - 12 / 12 - 12 = 11 ಅಂತ ಕೊಟ್ಟಿದ್ದಾರೆ. ಸೊ ಮೊದ್ಲೇನ್ ಮಾಡ್ಬೇಕು? ಡಿವಿಷನ್. ಸೊ 12 + 12 - 1 - 12 = 1 ಅಂತ ಬರ್ತಿದೆ. ಸೊ ಇಲ್ಲಿ
ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಗುತ್ತೆ. 12 ಮೈನಸ್ 1 ಏನು? 12 ಮೈನಸ್ 1 11. ಸೊ 11 ಈಕ್ವಲ್ ಟು 11. ಆಪ್ಷನ್ ಬಿ ಸರಿ ಹೊಂದುತ್ತದೆ. ಸೊ ನೆಕ್ಸ್ಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಿ ನೇ ಸರಿ ಹೊಂದುತ್ತಿದೆ ಇಲ್ಲಿ. ಬಿ ನೇ ಸರಿಯಾದ ಉತ್ತರ. ಸರಿನಾ? ಓಕೆ. ಸಿ ಮತ್ತೆ ಡಿ ಚೆಕ್ ಮಾಡಿದ್ರು ತಪ್ಪೇ ಬರ್ಬೇಕು. ಸೊ ಹೋಮ್ವರ್ಕ್ ಮಾಡಿ ಎಲ್ಲ. ಸಿಗೂ ಮತ್ತೆ ಡಿಗೂ ಚೆಕ್ ಮಾಡಿ. ಯಾಕೆ ಹೋಮ್ವರ್ಕ್? ಪ್ರಾಕ್ಟೀಸ್ ಮಾಡಕ್ಕೆ. ಆನ್ಸರ್ ಏನ್ ಬರ್ತಿದೆ ಅಂತ ನೋಡಿ. ಬರ್ತಿದ್ಯಾ ಇಲ್ವಾ? ಸಮೀಕರಣ ಸರಿ ಹೊಂದುತ್ತಿದೆಯಾ ಇಲ್ವಾ? ಆಪ್ಷನ್ ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಸರಿನಾ? ಓಕೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ಆಪ್ಷನ್ ಎ ನ ಚೆಕ್ ಮಾಡೋಣ ಫಸ್ಟ್. ಎ ಸ್ಟಾರ್ ಹತ್ರ ಪ್ಲಸ್ ಬರಬೇಕು. ಎ ಡಿ ಇಂಟು ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಡಿ ಈಕ್ವಲ್ ಟು 2a ಬರ್ಬೇಕು. ಸೊ ಬರ್ತಿದ್ಯಾ ಇಲ್ವಾ ಅಂತ ನೋಡೋಣ. ಸೊ ಮೊದ್ಲು ಏನ್ ಮಾಡ್ಬೇಕು? ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಡಿ ಡಿವಿಷನ್ ಮಾಡ್ಬೇಕಾ? ಸೈಡ್ ಅಲ್ಲಿ ಮಾಡೋಣ. ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಡಿ. ಸೊ ಏನಾಗುತ್ತೆ? ಎ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. 1 ಬೈ ಡಿ ಮಾತ್ರ ಮಿಕ್ಕಿರುತ್ತೆ. ಸರಿಯಲ್ಲ? ಸೊ ಅದನ್ನ ಬರ್ಕೊಳ್ಳೋಣ. ಎ ಪ್ಲಸ್ ಎ ಡಿ ಇಂಟು 1 ಬೈ ಡಿ. ಇದು ಪೂರ್ತಿ ಏನಾಗುತ್ತೆ? 1 ಬೈ ಡಿ ಆಗುತ್ತೆ. ಸರಿನಾ? ಓಕೆ. 1 ಬೈ ಡಿ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಡಿ ಡಿ ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಸರಿನಾ? ಸೊ ಏನ್ ಮಿಕ್ಕಿರುತ್ತೆ? ಎ ಪ್ಲಸ್ ಎ ಮಿಕ್ಕಿರುತ್ತೆ ಈಕ್ವಲ್ ಟು 2a. ಸರಿ ಹೊಂದುತ್ತಿದ್ಯಾ? ಸೊ ಇಲ್ಲಿ ಆಪ್ಷನ್ ಎನೇ ಸರಿ ಹೊಂದುತ್ತಿದೆ. ಸೊ ಹೀಗಾದ್ರೆ ನಾವು ಖುಷಿ ಅಲ್ಲ? ಯಾಕಂದ್ರೆ ಫಸ್ಟ್ ಆಪ್ಷನ್ ಸರಿ ಹೊಂದುತ್ತಿದೆ. ಬೇರೆ ಆಪ್ಷನ್ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಎ ಸರಿ ಹೊಂದುತ್ತಿದೆ. ಸೊ ಇಲ್ಲಿ ಆಪ್ಷನ್ ಎನೇ ಆನ್ಸರ್ ಆಗ್ಬೇಕು. ಬಿ ಮತ್ತೆ ಇದೆಲ್ಲ ತಪ್ಪಾಗ್ಬೇಕು. ನೀವು ಚೆಕ್ ಮಾಡಿ ನೋಡಿ. ಹೋಮ್ವರ್ಕ್ ಅಂತ ಏನ್ ಆನ್ಸರ್ ಬರ್ತಿದೆ ಅಂತ ಚೆಕ್ ಮಾಡಿ ನೋಡಿ. ಸರಿನಾ? ಓಕೆ. ಸೊ ನೆಕ್ಸ್ಟ್ ಇದು ಸ್ವಲ್ಪ ಬೇರೆ ತರ ಇದೆ. ಕೆ ಎಂಬುದು ಸಂಕಲನ. ಕೆ ಡಿನೋಟ್ಸ್ ಅಡಿಷನ್. ಏನ್ ಹೇಳ್ತಿದ್ದಾರೆ? ಕೆ ಅಂದ್ರೆ ಅಡಿಷನ್ ಅಂತ ಹೇಳ್ತಿದ್ದಾರೆ. ಎಲ್ ಎಂಬುದು ಗುಣಾಕಾರ. ಎಲ್ ಅಂದ್ರೆ ಗುಣಾಕಾರ. ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಿದ್ದಾರೆ. ಎನ್ ಎಂಬುದು ವ್ಯವಕಲನ. ಎನ್ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಎಂ ಎಂಬುದು ಭಾಗಾಕಾರ. ಎಂ ಎಂಬುದು ಭಾಗಾಕಾರ, ಡಿವಿಷನ್. ಸರಿನಾ? ಓಕೆ. ಸೊ ಕೆ ಅಂದ್ರೆ ಅಡಿಷನ್, ಎಲ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಎನ್ ಅಂದ್ರೆ ಸಬ್ಟ್ರಾಕ್ಷನ್, ಎಂ ಅಂದ್ರೆ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ವ್ಯವಕಲನ ಏನು? ಸಂಕಲನ, ಗುಣಾಕಾರ, ವ್ಯವಕಲನ ಮತ್ತು ಭಾಗಾಕಾರ. ಪ್ಲಸ್ ಇಂಟು ಮೈನಸ್ ಡಿವಿಷನ್. ಓಕೆ. ಆದರೆ ಸಮೀಕರಣ ಸಮದೂಗಿಸಲು ಜಾಗದಲ್ಲಿ ಯಾವ ಅಕ್ಷರಗಳ ಗುಂಪನ್ನು ಆದೇಶಿಸಬೇಕು ಎಂಬುದನ್ನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಹಿಂದಿನ 3 ಪ್ರಶ್ನೆಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ? ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಮಾಡ್ಬೇಕು. ಯಾವ್ದದು? ಕೆ ಎಲ್ ಎನ್ ಎಂ ಕೊಟ್ಟಿದಾರಲ್ಲ, ಸೊ ಇಲ್ಲಿ ನಾವೇ ಬರ್ಕೋಬೇಕು ಸಿಂಬಲ್ಸ್ ಅನ್ನ. ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಅವರೇ ಕೊಟ್ಟಿದ್ರು, ಇಲ್ಲಿ ನಾವೇ ಬರಿಬೇಕು. ಸೊ ಕೆ ಎಲ್ ಎಂ ಎನ್, ಕೆ ಎಲ್ ಎನ್ ಎಂ ಅಲ್ಲ, ಮೈನಸ್ ಡಿವಿಷನ್, ಆಮೇಲೆ ಪ್ಲಸ್ ಇಂಟು ಡಿವಿಷನ್ ಮೈನಸ್, ಆಮೇಲೆ ಎನ್ ಅಂದ್ರೆ ಮೈನಸ್, ಎಂ ಅಂದ್ರೆ ಡಿವಿಷನ್, ಎಲ್ ಅಂದ್ರೆ ಇಂಟು, ಕೆ ಅಂದ್ರೆ ಪ್ಲಸ್. ಇಲ್ಲಿ ಎನ್ ಅಂದ್ರೆ ಮೈನಸ್ ಡಿವಿಷನ್, ಕೆ ಅಂದ್ರೆ ಪ್ಲಸ್, ಎಲ್ ಅಂದ್ರೆ ಇಂಟು. ಸೊ ಒಂದ್ ಎಕ್ಸ್ಟ್ರಾ ಸ್ಟೆಪ್ ನಾವೇ ಆಡ್ ಮಾಡ್ಕೋಬೇಕು. ಸೊ ಆಪ್ಷನ್ಸ್ ಅನ್ನ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಆಗಿ ನಾವೇ ಕನ್ವರ್ಟ್ ಮಾಡ್ಕೋಬೇಕು. ಸರಿನಾ? ಸೊ ಫಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ. ಕೆ ಎಲ್ ಎನ್ ಎಂ ಇಲ್ಲಿ ಬರ್ಕೋಬಿಡೋಣ. ಎ ಎಲ್ ಎನ್ ಎಂ ಏನಾಗಿರ್ಬೇಕು? ಪ್ಲಸ್ ಇಂಟು ಮೈನಸ್ ಡಿವಿಷನ್. ಸೊ ಪ್ಲಸ್ ಇಂಟು ಮೈನಸ್ ಡಿವಿಷನ್. ಸೊ ಬರೆಯೋಣ. ಇಲ್ಲಿ ಫಸ್ಟ್ ಆಪ್ಷನ್ ಏನಾಗ್ಬೇಕು? ಪ್ಲಸ್ ಇಂಟು ಮೈನಸ್ ಡಿವಿಷನ್, ಪ್ಲಸ್ ಇಂಟು ಡಿವಿಷನ್ ಮೈನಸ್, ಮೈನಸ್ ಡಿವಿಷನ್ ಇಂಟು ಪ್ಲಸ್, ಆಮೇಲೆ ಮೈನಸ್ ಡಿವಿಷನ್ ಪ್ಲಸ್ ಇಂಟು. ಸೊ ಇವಾಗ ಆಪ್ಷನ್ ಎ ಅನ್ನ ಚೆಕ್ ಮಾಡೋಣ. ಸೊ 50 ಪ್ಲಸ್ 40 ಇಂಟು 30 ಮೈನಸ್ 20 ಡಿವೈಡೆಡ್ ಬೈ 10
ಏನ್ ಬರ್ಬೇಕು 100 ಬರ್ಬೇಕು ಸರಿನಾ. ಸೊ ಮೊದ್ಲು ಏನ್ ಮಾಡೋಣ ಡಿವಿಷನ್ ನ ಮಾಡೋಣ 20 ಡಿವೈಡೆಡ್ ಬೈ 10. ಸೊ ಏನಾಗ್ಬೇಕು 50 ಪ್ಲಸ್ 40 ಇಂಟು 30 ಮೈನಸ್ 20 ಡಿವೈಡೆಡ್ ಬೈ 10 ಏನು 2 ಈಕ್ವಲ್ ಟು 100. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 50 ಪ್ಲಸ್ 4 ಇಂಟು 3 12. ಸೊ 1200 ಮೈನಸ್ 2 ಈಕ್ವಲ್ ಟು 100. ಸೊ ಇಲ್ಲಿ ಆಲ್ರೆಡಿ ದೊಡ್ಡ ನಂಬರ್ ಬರ್ತಿದೆ 1200. ಸೊ ಆನ್ಸರ್ ಏನಾಗಬೇಕು 1248 ಈಕ್ವಲ್ ಟು 100 ಬರ್ತಿದೆ. ಸೊ ಆಪ್ಷನ್ ಎ ತಪ್ಪು, ಆಪ್ಷನ್ ಎ ಸರಿ ಹೊಂದುತ್ತಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಅನ್ನ ಚೆಕ್ ಮಾಡೋಣ. ಆಪ್ಷನ್ ಬಿ ಅಲ್ಲಿ ಏನ್ ಬರುತ್ತೆ 50 ಪ್ಲಸ್ 40 ಇಂಟು 30 ಡಿವೈಡೆಡ್ ಬೈ 20 ಮೈನಸ್ 10 ಈಕ್ವಲ್ ಟು 100 ಬರ್ಬೇಕು. ಸೊ ಇದು ಸರಿ ಹೊಂದುತ್ತಿದೆಯಾ ಇಲ್ಲ ಅಂತ ನೋಡೋಣ ನೆಕ್ಸ್ಟ್. ಓಕೆ, ಸೊ ಮೊದ್ಲೇನ್ ಮಾಡ್ಬೇಕು ಡಿವಿಷನ್ ಮಾಡ್ಬೇಕು ಸರಿ ಅಲ್ಲ. 30 ಡಿವೈಡೆಡ್ ಬೈ 20. ಸೊ 50 ಪ್ಲಸ್ 40 ಇಂಟು 30 ಡಿವೈಡೆಡ್ ಬೈ 20 ಏನಾಗ್ಬೇಕು 3/2 ಮೈನಸ್ 10 ಈಕ್ವಲ್ ಟು 100 ಅಂತ ಬರ್ತಿದೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಮಾಡೋಣ. ಇಲ್ಲೇ ಮುಗಿಸ್ಬಿಡೋಣ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ 3 ಒಂದ್ಲಿ 3 2 ಒಂದ್ಲಿ 2 2 20 ಸರಿನಾ. ಸೊ ಏನ್ ಬರ್ತಿದೆ 50 ಪ್ಲಸ್ 20 ಇಂಟು 3 60 ಮೈನಸ್ 10 ಈಕ್ವಲ್ ಟು 100 ಅಂತ ಬರ್ತಿದೆ. ಸೊ 50 ಪ್ಲಸ್ 60 ಎಷ್ಟು 110. 110 ಮೈನಸ್ 10 100. ಸೊ 100 ಈಕ್ವಲ್ ಟು 100 ಅಂತ ಬರ್ತಿದೆ. ಸೊ ಆಪ್ಷನ್ ಬಿ ಸರಿ ಹೊಂದುತ್ತಿದೆ. ಆಪ್ಷನ್ ಬಿ ನೇ ನಮ್ಮ ಆನ್ಸರ್ ಸರಿನಾ. ಓಕೆ, ಮತ್ತೆ ಬರ್ಕೊಬಿಡೋಣ ಇಲ್ಲಿ KLNM ಏನಾಗಿರ್ಬೇಕು ಪ್ಲಸ್ ಇಂಟು ಮೈನಸ್ ಡಿವಿಷನ್, ಪ್ಲಸ್ ಇಂಟು ಮೈನಸ್ ಡಿವಿಷನ್ ಸರಿನಾ. ಸೊ ಇಲ್ಲೊಂದು ಎಕ್ಸ್ಟ್ರಾ ಸ್ಟಾರ್ ಕೊಟ್ಟಿದ್ದಾರೆ, ಇದಿರಬಾರ್ದು ಸರಿನಾ. ಸೊ MKK ಡಿವಿಷನ್ ಅಡಿಷನ್ LKK multiplication addition KKM plus division plus multiplication ಸರಿನಾ. ಓಕೆ, ಸೊ ಆಪ್ಷನ್ ಎ ನ ಚೆಕ್ ಮಾಡೋಣ. 2 ಸ್ಕ್ವೇರ್ ಡಿವೈಡೆಡ್ ಬೈ 5 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು 150 ಬರ್ಬೇಕು. ಸೊ 2 ಸ್ಕ್ವೇರ್ ಅಂದ್ರೆ ಏನು 4 ಡಿವೈಡೆಡ್ ಬೈ 25 ಪ್ಲಸ್ 49 ಪ್ಲಸ್ 1 ಈಕ್ವಲ್ ಟು 150. ಸ್ಕ್ವೇರ್ ಅನ್ನೆಲ್ಲ ಬರ್ಕೊಂಡಿದೀವಿ. ಸೊ ಮೊದಲು ಡಿವಿಷನ್ ಮಾಡ್ಬೇಕು 4 ಡಿವೈಡೆಡ್ ಬೈ 25. ಸೊ ಹೇಗೆ ಬರುತ್ತೆ 4 ಡಿವೈಡೆಡ್ ಬೈ 25 ಪ್ಲಸ್ 49 ಪ್ಲಸ್ 1 ಈಕ್ವಲ್ ಟು 150. ಸೊ ಇಲ್ಲಿ ಆಲ್ರೆಡಿ ಫ್ರಾಕ್ಷನ್ ನಂಬರ್ ಬಂತು ಕರೆಕ್ಟ್ ಅಲ್ಲ. ಸೊ ಫ್ರಾಕ್ಷನ್ ನಂಬರ್ ಬಂದ ಕೂಡಲೇ ನಮ್ಗೆ ಇಲ್ಲಿ 150 ಬರಕ್ಕೆ ಸಾಧ್ಯ ಇಲ್ಲ. ಸೊ ಫರ್ದರ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಫ್ರಾಕ್ಷನ್ ಬರ್ತಿದೆ. ಸೊ ಫ್ರಾಕ್ಷನ್ ಪ್ಲಸ್ ಹೋಲ್ ನಂಬರ್ ಏನಾಗ್ಬೇಕು ಫ್ರಾಕ್ಷನ್ ಆಗ್ಬೇಕು ಸರಿಯಲ್ಲ. ಸೊ ಇದು ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಎ ತಪ್ಪಾಗುತ್ತೆ. ನೆಕ್ಸ್ಟ್ ಬಿ ಚೆಕ್ ಮಾಡೋಣ. ಸೊ ಬಿ 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು 150 ಓಕೆನಾ. ಸೊ 4 ಇಂಟು 25 ಪ್ಲಸ್ 49 ಪ್ಲಸ್ 1 ಈಕ್ವಲ್ ಟು 150. ಸೊ ಮೊದಲು ಮಲ್ಟಿಪ್ಲಿಕೇಶನ್ ಮಾಡೋಣ. 25 ಇಂಟು 4 ಏನು 100. 100 ಪ್ಲಸ್ 49 ಪ್ಲಸ್ 1 ಈಕ್ವಲ್ ಟು 150. ಸೊ 100 ಪ್ಲಸ್ 49 ಪ್ಲಸ್ 1 150 ಈಕ್ವಲ್ ಟು 150. ಸೊ ಆಪ್ಷನ್ ಬಿ ಅಲ್ಲಿ ಸರಿ ಬರ್ತಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಅದೇ ತರ ಪ್ರಶ್ನೆ, ಬಟ್ ಅಲ್ಲಿ ಆಲ್ಫಾಬೆಟ್ಸ್ ಕೊಟ್ಟಿದ್ರು KLNM ಅಂತ, ಇಲ್ಲಿ ಸಿಂಬಲ್ಸ್ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ, ಈ ಸಿಂಬಲ್ ಎಂಬುದು ಸಂಕಲನ ಡಿನೋಟ್ಸ್ ಅಡಿಷನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಟ್ರಯಾಂಗಲ್ ಎಂಬುದು ಭಾಗಾಕಾರ, ಟ್ರಯಾಂಗಲ್ ಡಿನೋಟ್ಸ್ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ರಾಂಬಸ್ ಈ ಶೇಪ್ ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಸರಿನಾ. ಸರ್ಕಲ್ ಡಿನೋಟ್ಸ್ ವ್ಯವಕಲನ ಅಥವಾ ಸಬ್ಟ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ ಸರಿನಾ.
ಓಕೆ, ಸೊ ಇಲ್ಲೂ ಕೂಡ ನಾವು ಚೇಂಜ್ ಮಾಡಿ ಬರ್ಕೋಬೇಕು ಆಪ್ಷನ್ಸ್ ಅನ್ನ ಅದೇ ತರ. ಸೊ ಮೊದಲು ಸ್ಕ್ವೇರ್, ಟ್ರಯಾಂಗಲ್, ರಾಂಬಸ್, ಸರ್ಕಲ್ ಇಲ್ಲಿ ಬರ್ಕೊಬಿಡೋಣ. ಸ್ಕ್ವೇರ್, ಟ್ರಯಾಂಗಲ್, ರಾಂಬಸ್, ಸರ್ಕಲ್. ಯಾವ್ದೆಲ್ಲ ಆಪರೇಷನ್ಸ್? ಪ್ಲಸ್ ಡಿವಿಷನ್ ಇಂಟು ಮೈನಸ್, ಪ್ಲಸ್ ಡಿವಿಷನ್ ಇಂಟು ಮೈನಸ್, ಸರಿನಾ? ಓಕೆ, ಸೊ ಇಲ್ಲಿ ಚೇಂಜ್ ಮಾಡ್ಕೊಬಿಡೋಣ. ಇದೇನು? ಪ್ಲಸ್ ಇಂಟು ಡಿವಿಷನ್, ಇಲ್ಲಿ ಡಿವಿಷನ್ ಇಂಟು ಡಿವಿಷನ್, ಇಲ್ಲಿ ಡಿವಿಷನ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಡಿವಿಷನ್ ಪ್ಲಸ್. ಓಕೆ, ಸೊ ಈಗ ಆಪ್ಷನ್ ಎ ನ ಚೆಕ್ ಮಾಡೋಣ. 5 plus 2 into 15 divided by 105 equal to 1 ಅಂತ ಬರ್ಬೇಕು. ಓಕೆ, ಮೊದಲು ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. ಯಾವ ರೂಲ್ ಪ್ರಕಾರ? ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಸರಿನಾ? ಸೊ 5 plus 2 ಏನಾಗಬೇಕು? 7. 7 into 15 divided by 105 equal to 1. ಸೊ ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕಾ? ಸೊ 7 into 15 divided by 105. ಸೊ 15 divided by 105 ಏನು? 105 ನ 15 ಇಂದ ಡಿವೈಡ್ ಮಾಡಿ. ಸೊ 15 ಹಾಗೂ ಮಾಡ್ಬೋದು, ಇಲ್ಲ 5 ಇಂದ ಕೂಡ ಡಿವೈಡ್ ಮಾಡ್ಬೋದು. ಸೊ 5 3s are 15, 5 2s are 10, 5 1s are 5, 3 1s are 3, 3 7s are 21. ಸೊ ಏನ್ ಬಂತು? 7 into 1 by 7 ಬರ್ತಿದೆ, equal to 1, equal to 1. ಸೊ 7 7 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? 1 equal to 1. ಸೊ ಆಪ್ಷನ್ ಎ ನೇ ಸರಿ ಹೊಂದುತ್ತೆ. ಇಲ್ಲಿ ಆಪ್ಷನ್ ಎ ನೇ ಸರಿಯಾದ ಉತ್ತರ, ಸರಿನಾ? ನೆಕ್ಸ್ಟ್ 7th ಕ್ವಶನ್ ಹೋಗೋಣ. ಇದು ಹೇಗಾದ್ರೂ ಕಾಪಿ ಮಾಡ್ಬೋದಾ? ಓಕೆ, ಇರ್ಲಿ. So square, triangle, rhombus, circle, square, triangle, rhombus, circle. Options ಯಾವುದು? plus division minus. So plus division into minus, ಸರಿನಾ? ಸೊ ಚೇಂಜ್ ಮಾಡ್ಕೊಳ್ಳೋಣ ಆಪ್ಷನ್ಸ್ ಇಲ್ಲೂ ಕೂಡ. ಸೊ ಇಂಟು ಪ್ಲಸ್ ಡಿವಿಷನ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಡಿವಿಷನ್ ಡಿವಿಷನ್ ಮೈನಸ್ ಮೈನಸ್ ಪ್ಲಸ್ ಮೈನಸ್. ಸೊ ಆಪ್ಷನ್ ಎ ನ ಚೆಕ್ ಮಾಡೋಣ ಫಸ್ಟ್. ಸೊ ಇಲ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ಆಪ್ಷನ್ ಎ ಬಿ ಎಲ್ಲ ಕೊಟ್ಟಿರ್ತಾರೆ, ಯಾಕಂದ್ರೆ ಮಕ್ಳು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಬೇರೆ ಆಪ್ಷನ್ಸ್ ಎಲ್ಲ ಚೆಕ್ ಮಾಡಿ ಅಂತ. ಸೊ ಎ ಹಾಗಿಂದಾನೆ ಚೆಕ್ ಮಾಡ್ಕೊಂಡು ಹೋಗಿ, ಉಲ್ಟಾ ಇಂದ ಎಲ್ಲ ಮಾಡ್ಬೇಡಿ, ಎ ಬಿ ಹಾಗೆ ಮಾಡ್ಕೊಂಡು ಹೋಗಿ, ಸರಿನಾ? ಸೊ 1/4 ಇಂಟು 1/4 ಪ್ಲಸ್ 1/4 ಡಿವೈಡೆಡ್ ಬೈ 1/4. ಸೊ ಇಂಟು ಪ್ಲಸ್ ಡಿವಿಷನ್ ಇಂಟು ಪ್ಲಸ್ ಡಿವಿಷನ್ ಎಲ್ಲ ಬಂತಾ? ಬಂತು. ಈಕ್ವಲ್ ಟು 17/16 ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಮೊದ್ಲೇನ್ ಮಾಡ್ಬೇಕು? ಮೊದ್ಲು ಡಿವಿಷನ್ ಮಾಡ್ಬೇಕು. ಸೊ ಇದು ಎಕ್ಸ್ ಅಂತ ತಗೊಂಡ್ರೆ, ಇದು ಎಕ್ಸ್ ಅಂತ ತಗೊಂಡ್ರೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಯಾವಾಗಿದ್ರು ಏನಾಗ್ಬೇಕದು? 1 ಆಗ್ಬೇಕು, ಸರಿನಾ? ಸೊ 1/4 ಡಿವೈಡೆಡ್ ಬೈ 1/4 ಯಾವ ತರ ಇದೆ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ತರ ಇದೆ. ಸೊ ಆನ್ಸರ್ ಏನಾಗ್ಬೇಕು? ಇಲ್ಲಿ 1 ಆಗ್ಬೇಕು, ಸರಿನಾ? ಸೊ ಇದು 1 ಬರ್ತಿದೆ. ಸೊ ಪ್ಲಸ್ 1/4 ಇಂಟು 1/4 ಈಕ್ವಲ್ ಟು 17/16, ಸರಿನಾ? ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಣ. 1/4 ಇಂಟು 1/4 ಏನಾಗ್ಬೇಕು? 1/16 ಆಗ್ಬೇಕು, ಸರಿನಾ? ಸೊ 1/16 ಪ್ಲಸ್ 1 ಈಕ್ವಲ್ ಟು 17/16 ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇಲ್ಲಿ ಪ್ಲಸ್ 1 ಅಂದ್ರೆ ಈ ಪ್ಲಸ್ 1 ಅನ್ನ ಹೇಗ್ ಬರ್ಕೋಬಹುದು? 1/1 ಅಂತ ಬರ್ಕೋಬಹುದಾ? ಸರಿನಾ? ಸೊ 1/16 ಪ್ಲಸ್ 1/1 ಈಕ್ವಲ್ ಟು 17/16. ಸೊ ಇದು ಹೇಗ್ ಮಾಡುದು? ಎಲ್ಸಿಎಂ ತಗೋಬೇಕು. ಎಲ್ಸಿಎಂ ಏನ್ ಬರ್ತಿದೆ? 16. 16 ಡಿವೈಡೆಡ್ ಬೈ 16 1, 1 ಇಂಟು 1 1 ಪ್ಲಸ್ ಇಲ್ಲೇನ್ ಬರ್ಬೇಕು? 16. ಸೊ
ಈಕ್ವಲ್ ಟು 17/16. ಇಲ್ಲೂ ಕೂಡ 17/16 ಈಕ್ವಲ್ ಟು 17/16 ಅಂತ ಬರ್ತಿದೆ. ಸರಿನಾ? ಸೊ ಆಪ್ಷನ್ ಎನೆ ಇಲ್ಲೂ ಕೂಡ ಸರಿ ಹೊಂದುತ್ತದೆ. ಆಪ್ಷನ್ ಎನೆ ಆನ್ಸರ್ ಆಗಿರ್ಬೇಕು. ಸರಿನಾ? ನೆಕ್ಸ್ಟ್ ಇದು ಸ್ವಲ್ಪ ಬೇರೆ ತರ ಇದೆ. ಇಫ್ ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡೋಣ ಮಕ್ಕಳನ್ನ ಅಂತ ಏನ್ ಮಾಡ್ತಿದ್ದಾರೆ, ಕೊಟ್ಟಿರುವ ಸಮೀಕರಣದಲ್ಲಿ ಪ್ಲಸ್ ಚಿಹ್ನೆಯು ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಭಾಗಾಕಾರ. ಪ್ಲಸ್ ಅಂದ್ರೆ ಡಿವಿಷನ್ ಅಂತ ಹೇಳಿದ್ದಾರೆ. ಸೊ ಮಕ್ಕಳನ್ನ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲಿ. ಸರಿನಾ? ಇಂಟು ಸ್ಟ್ಯಾಂಡ್ಸ್ ಫಾರ್ ಅಡಿಷನ್. ಸರಿನಾ? ಇಂಟು ಚಿಹ್ನೆಯು ಸಂಕಲನವನ್ನು ಸೂಚಿಸುತ್ತದೆ. ಇಂಟು ಸ್ಟ್ಯಾಂಡ್ಸ್ ಫಾರ್ ಅಡಿಷನ್ ಪ್ಲಸ್. ಆಮೇಲೆ ಮೈನಸ್ ಸ್ಟ್ಯಾಂಡ್ಸ್ ಫಾರ್ ಗುಣಾಕಾರ, ಮಲ್ಟಿಪ್ಲಿಕೇಶನ್. ಸೊ into stands for addition. For multiplication, so ಇಲ್ಲಿ minus ಅಂತ ಕೊಟ್ಟಿಲ್ಲ. Minus stands for multiplication. Division stands for subtraction. So division ಚಿಹ್ನೆಯು ವ್ಯವಕಲನವನ್ನು ನಿರ್ದೇಶಿಸಿದರೆ ಸರಿಯಾದ ಸಮೀಕರಣವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿರಿ ಅಂತ ಹೇಳಿದ್ದಾರೆ. ಸೊ ಎಡಗಡೆ ಕೊಟ್ಟಿರುವ ಸಿಂಬಲ್ಗಳನ್ನ ನಾವು ಈ ಸಿಂಬಲ್ಗಳ ಪ್ರಕಾರ ಚೇಂಜ್ ಮಾಡ್ಕೋಬೇಕು. ಸೊ ಆಪ್ಷನ್ಸ್ ಅನ್ನ ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೇಕು. ಹೇಗ್ ಚೇಂಜ್ ಮಾಡ್ಕೋಬೇಕು ನೋಡೋಣ. ಪ್ಲಸ್ ಇಂಟು ಮೈನಸ್ ಡಿವಿಷನ್. ಸೊ ಪ್ಲಸ್ ಇಂಟು ಮೈನಸ್ ಡಿವಿಷನ್ ಏನ್ ಮಾಡ್ಕೋಬೇಕು? ಇದನ್ನ ಡಿವಿಷನ್ ಪ್ಲಸ್ ಇಂಟು ಮೈನಸ್ ಮಾಡ್ಕೋಬೇಕು. ಡಿವಿಷನ್ ಪ್ಲಸ್ ಇಂಟು ಮೈನಸ್ ಹೇಗ್ ಮಾಡ್ಕೋಬೇಕು? ಸರಿನಾ? ಸೊ ಆಪ್ಷನ್ ಎ ಅನ್ನ ನೋಡೋಣ. ಆಪ್ಷನ್ ಎ ಹೇಗ್ ಕೊಟ್ಟಿದ್ದಾರೆ? 19 plus 11 divided by 15 minus 2 equal to 0. ಹೀಗೆ ಕೊಟ್ಟಿದಾರಾ? ಓಕೆ. ಸೊ ಪ್ಲಸ್ ಅನ್ನ ಏನ್ ಮಾಡ್ಬೇಕು ನಾವು? ಪ್ಲಸ್ ಅನ್ನ ಡಿವಿಷನ್ ಆಗಿ ಮಾಡ್ಕೋಬೇಕು. ಸರಿನಾ? ಸೊ 19 ಡಿವೈಡೆಡ್ ಬೈ 11 ಡಿವಿಷನ್ ನ ಏನ್ ಮಾಡ್ಕೋಬೇಕು ನಾವು? ಮೈನಸ್ ಮಾಡ್ಕೋಬೇಕು. ಸೊ ಮೈನಸ್ 15 minus 2 equal to 0. ಸೊ ಮೊದಲು ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡೋಣ. ಸೊ 19/11 ಅದು ಸಾಲ್ವ್ ಆಗಲ್ಲ. ಆಮೇಲೆ ಮೈನಸ್ 15 ಸರಿನಾ? ಪ್ಲಮ್ ಬ್ರಾಕೆಟ್ minus 2 equal to 0 ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಏನಾಗುತ್ತೆ? 19 minus 15 into 11 ಏನು? 15 into 10 150. 150 plus 11 161 divided by 11 minus 2 equal to 0 ಅಂತ ಕೊಟ್ಟಿದ್ದಾರೆ. ಸೊ 19 minus 161. ಓಕೆ, ಇದನ್ನ ಹೇಗ್ ಬರ್ಕೋಬಹುದು? 19 minus 161 equal to 2 into 11 ಅಂತ ಬರ್ಕೋಬಹುದು. ಸೊ 2 ಈ ಕಡೆ ಹೋಗುತ್ತೆ, ಆಮೇಲೆ 11 ಅದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇದೇನು? 22. 19 minus 161 ಏನಾಗ್ಬೇಕು? 142 ಆಗ್ಬೇಕಾ? 142 ಆಗ್ಬೇಕು. ಮೈನಸ್ 142 equal to 22 ಬರ್ತದೆ. ಸೊ ಆಪ್ಷನ್ ಎ ಸರಿ ಹೊಂದುತ್ತಿಲ್ಲ. ಆಪ್ಷನ್ ಎ ತಪ್ಪು. ಸರಿನಾ? ಸೊ ನೆಕ್ಸ್ಟ್ 8th one ಅಲ್ಲ, ಆಪ್ಷನ್ ಬಿ ಅನ್ನ ಟ್ರೈ ಮಾಡೋಣ. ಆಪ್ಷನ್ ಬಿ ಹೇಗೆ ಕೊಟ್ಟಿದ್ದಾರೆ? ಬಿ ಈಕ್ವಲ್ ಟು 19 into 11 plus 15 divided by 2 equal to 0 ಅಂತ ಕೊಟ್ಟಿದ್ದಾರೆ. ಸೊ ಹೇಗ್ ಚೇಂಜ್ ಮಾಡ್ಕೋಬೇಕು ಅದನ್ನ? ಇಂಟು ಏನಾಗ್ಬೇಕು ಇಲ್ಲಿ? ಇಂಟು ಪ್ಲಸ್ ಆಗ್ಬೇಕು. ಸೊ 19 plus 11 ಪ್ಲಸ್ ಏನಾಗ್ಬೇಕು? ಪ್ಲಸ್ ಡಿವಿಷನ್ ಆಗ್ಬೇಕು. ಡಿವೈಡೆಡ್ ಬೈ 15 ಡಿವಿಷನ್ ಏನಾಗ್ಬೇಕು? ಡಿವಿಷನ್ ಮೈನಸ್ ಆಗ್ಬೇಕು. ಸೊ ಮೈನಸ್ 2 ಈಕ್ವಲ್ ಟು 0. ಸರಿನಾ? ಓಕೆ. ಸೊ 19 plus 11 ಏನು? 19 plus 11 30 ಬರುತ್ತಾ? 30 divided by 15 minus 2 equal to 0. 30 by 15 ಏನಾಗ್ಬೇಕು? 2 ಆಗ್ಬೇಕು. ಸೊ 2 minus 2 equal to 0. ಸೊ 0 equal to 0. ಆಪ್ಷನ್ ಬಿ ಸರಿ ಹೊಂದುತ್ತಿದೆ. ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಕನ್ಫ್ಯೂಸ್ ಆಗ್ಬಾರ್ದಿಲ್ಲಿ. ಎಡಗಡೆ ಕೊಟ್ಟಿರೋದನ್ನ ಬಲಗಡೆ ಇರೋ ಸಿಂಬಲ್ಸ್ ಆಗಿ ಚೇಂಜ್ ಮಾಡ್ಕೋಬೇಕಷ್ಟೆ. ಸರಿನಾ? ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ಕೂಡ
ಅದೇ ತರ ಮಾಡ್ಬೇಕು. ಪ್ಲಸ್ ಇಂಟು ಮೈನಸ್ ಡಿವಿಷನ್, ಪ್ಲಸ್ ಇಂಟು ಮೈನಸ್ ಡಿವಿಷನ್, ಡಿವಿಷನ್ ಪ್ಲಸ್ ಇಂಟು ಮೈನಸ್. ಸೊ ಡಿವಿಷನ್ ಪ್ಲಸ್ ಇಂಟು ಮೈನಸ್, ಸರಿನಾ? ಈ ಕಡೆಗೆ ಚೇಂಜ್ ಮಾಡ್ಕೋಬೇಕು. ಸೊ ಆಪ್ಷನ್ ಎ ಅನ್ನ ಚೆಕ್ ಮಾಡೋಣ ಇಲ್ಲಿ. ಆಪ್ಷನ್ ಎ ಅನ್ನ ಚೆಕ್ ಮಾಡಿದ್ರೆ ಏನ್ ಬರ್ತಿದೆ? ಪಿ ಮೈನಸ್ ಕ್ಯೂ ಇಂಟು ಪಿ ಈಕ್ವಲ್ ಟು 2p ಅಂತ ಕೊಟ್ಟಿದ್ದಾರೆ. ಸೊ ಮೈನಸ್ ಅನ್ನ ಏನ್ ತಗೋಬೇಕು? ಇಂಟು ತಗೋಬೇಕು, ಸರಿನಾ? ಸೊ ಪಿ ಇಂಟು ಕ್ಯೂ ಇಂಟುನ ಏನ್ ತಗೋಬೇಕು? ಇಂಟುನ ಪ್ಲಸ್ ಅಂತ ತಗೋಬೇಕು. ಸೊ ಪ್ಲಸ್ ಪಿ ಈಕ್ವಲ್ ಟು 2p ಅಂತ ಬರ್ತಿದೆ, ಸರಿನಾ? ಇವಾಗ ಪಿ ಇಂಟು ಕ್ಯೂ ಏನು? ಪಿ ಕ್ಯೂ ಇಂಟು ಕ್ಯೂ ಏನು? ಸೊ ಪಿ ಕ್ಯೂ ಸ್ಕ್ವೇರ್ ಬರ್ತಿದ್ಯಾ? ಸೊ ಪಿ ಕ್ಯೂ, ಸೊ ಮೊದಲು ಬ್ರಾಕೆಟ್ ಅಲ್ಲಿ ಇರೋದನ್ನ ಮಾಡೋಣ. ಬ್ರಾಕೆಟ್ ಅಲ್ಲಿ ಇರೋದು ಏನಾಗುತ್ತೆ? ಪಿ ಕ್ಯೂ ಇಂಟು ಕ್ಯೂ ಪ್ಲಸ್ ಪಿ ಈಕ್ವಲ್ ಟು 2p. ಸೊ ಪಿ ಕ್ಯೂ ಇಂಟು ಕ್ಯೂ ಏನಾಗುತ್ತೆ? ಪಿ ಕ್ಯೂ ಸ್ಕ್ವೇರ್, ಸರಿನಾ? ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಈಕ್ವಲ್ ಟು 2p. ಸೊ ಇಲ್ಲಿ 2p ಬರ್ತಿಲ್ಲ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಬರ್ತಿದೆ, 2p ಬರ್ತಿಲ್ಲ. ಸೊ ಆಪ್ಷನ್ ಎ ತಪ್ಪು. ಓಕೆ, ಆಪ್ಷನ್ ಬಿ ಅನ್ನ ಚೆಕ್ ಮಾಡೋಣ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ? ಪಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇಂಟು ಪಿ ಈಕ್ವಲ್ ಟು ಪಿ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಪ್ಲಸ್ ಅಂದ್ರೆ ಏನ್ ತಗೋಬೇಕು? ಪ್ಲಸ್ ಅಂದ್ರೆ ಡಿವಿಷನ್ ತಗೋಬೇಕು. ಸೊ ಪಿ ಡಿವೈಡೆಡ್ ಬೈ ಕ್ಯೂ, ಮೈನಸ್ ಅಂದ್ರೆ ಇಂಟು ತಗೋಬೇಕು, ಇಂಟು ಕ್ಯೂ, ಇಂಟು ಅಂದ್ರೆ ಪ್ಲಸ್ ತಗೋಬೇಕು, ಸರಿನಾ? ಸೊ ಇಂಟು ಅಂದ್ರೆ ಪ್ಲಸ್, ಪ್ಲಸ್ ಪಿ ಈಕ್ವಲ್ ಟು ಪಿ. ಓಕೆ, ಮೊದಲು ಡಿವಿಷನ್ ಮಾಡೋಣ. ಪಿ ಬೈ ಕ್ಯೂ ಹೇಗ್ ಬರ್ಕೋಬಹುದು? ಪಿ ಬೈ ಕ್ಯೂ ಇಂಟು ಕ್ಯೂ ಪ್ಲಸ್ ಪಿ ಈಕ್ವಲ್ ಟು ಪಿ ಬರ್ತದೆ, ಸರಿನಾ? ಸೊ ಇಲ್ಲಿ ಕ್ಯೂ ಕ್ಯೂ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ? ಕ್ಯೂ ಕ್ಯೂ ಕ್ಯಾನ್ಸಲ್ ಆದ್ರೆ ಪಿ ಪ್ಲಸ್ ಪಿ ಈಕ್ವಲ್ ಟು, ಸಾರಿ ಇಲ್ಲಿ ಪಿ ಬರ್ತಿದೆ. ಸೊ ಎಡಗಡೆ ಏನ್ ಬರ್ತಿದೆ? 2p ಬರ್ತಿದೆ, 2p ಈಕ್ವಲ್ ಟು ಪಿ ಅಂತ ಬರ್ತಿದೆ. ಸೊ ಇಲ್ಲೇನ್ ಬರ್ತಿದೆ? 2p ಈಕ್ವಲ್ ಟು ಪಿ ಅಂತ ಬರ್ತಿದೆ. ಸೊ ಇದು ಕೂಡ ತಪ್ಪು, ಸರಿನಾ? ಸೊ ಆಪ್ಷನ್ ಬಿ ಕೂಡ ತಪ್ಪು. ಸೊ ನೆಕ್ಸ್ಟ್ ಆಪ್ಷನ್ ಸಿ ಅನ್ನ ನೋಡಿ. ಆಪ್ಷನ್ ಸಿ ಅನ್ನ ನೋಡಿದ್ರೆ ಈ ಆಪ್ಷನ್ ಬಿ ಅಲ್ಲಿರೋ ಎಡಗಡೆ ಭಾಗ ಆಪ್ಷನ್ ಸಿ ಅಲ್ಲೂ ಇದೆಯಾ? ಸೊ ಸೇಮ್ ಇದೆಯಾ ಎರಡೂನು? ಪಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಇಂಟು ಪಿ ಎರಡು ಸೇಮ್ ಇದೆ. ಸೊ ಅದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಆಲ್ರೆಡಿ ಏನ್ ಬಂತು? ಎಡಗಡೆ ಇಲ್ಲಿ 2p ಬಂತಾ? ಸೊ ಆಪ್ಷನ್ ಸಿ ಅಲ್ಲಿ ಇದು ಏನಾಗುತ್ತೆ? 2p ಈಕ್ವಲ್ ಟು 2p ಬಂತಾ? ಸೊ ಆಪ್ಷನ್ ಸಿ ಸರಿ ಇರ್ಬೇಕು. ಸೊ ಕೆಲವೊಂದ್ಸತಿ ಹೀಗೂ ಕೂಡ ನೋಡ್ಬೋದು. ಆಪ್ಷನ್ ಸಿ ನ ಮತ್ತೆ ಸಾಲ್ವ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಆಪ್ಷನ್ ಬಿ ಅಲ್ಲಿ ನಾವು ಯಾವ್ದಿತ್ತೋ ಆಪ್ಷನ್ ಸಿ ಅಲ್ಲೂ ಕೂಡ ಅದೇ ಬರ್ತಿದೆ, ಸರಿನಾ? ಸೊ ಇನ್ನೊಂದ್ಸತಿ ಆಪ್ಷನ್ ಸಿ ನ ಮಾಡ್ಬೇಕಂದ್ರೂ ಮಾಡ್ಬೋದು. ಸೊ ಪಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇಂಟು ಪಿ ಈಕ್ವಲ್ ಟು 2p. ಸೊ ಪ್ಲಸ್ ಅಂದ್ರೆ ಏನಾಗ್ಬೇಕು? ಡಿವಿಷನ್ ಆಗ್ಬೇಕು. ಸೊ ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಕ್ಯೂ, ಮೈನಸ್ ಅಂದ್ರೆ ಏನಾಗ್ಬೇಕು? ಇಂಟು ಕ್ಯೂ, ಇಂಟು ಅಂದ್ರೆ ಪ್ಲಸ್ ಆಗ್ಬೇಕು, ಪ್ಲಸ್ ಪಿ ಈಕ್ವಲ್ ಟು 2p. ಸೊ ಪಿ ಬೈ ಕ್ಯೂ ಇಂಟು ಕ್ಯೂ ಪ್ಲಸ್ ಪಿ ಈಕ್ವಲ್ ಟು 2p. ಕ್ಯೂ ಹೋಗುತ್ತೆ, ಪಿ ಪ್ಲಸ್ ಪಿ ಈಕ್ವಲ್ ಟು 2p ಈಕ್ವಲ್ ಟು 2p. ಸೊ ಆಪ್ಷನ್ ಸಿ ಸರಿ ಹೊಂದುತ್ತಿದೆ, ಸರಿನಾ? ಆಪ್ಷನ್ ಡಿ ಚೆಕ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಇನ್ನೊಂದ್ ತರದ ಪ್ರಶ್ನೆ ಇದೆ. ಸೊ ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಎರಡು ಚಿಹ್ನೆಗಳನ್ನು ಅದಲು ಬದಲು ಮಾಡಿ ಬರೆಯಬೇಕು ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಟೂ ಸಿಂಬಲ್ಸ್ ಶುಡ್ ಬಿ ಇಂಟರ್ಚೇಂಜ್ಡ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಈಕ್ವೇಶನ್ ಮೀನಿಂಗ್ಫುಲ್? ಸೊ ಏನ್ ಮಾಡ್ಬೇಕಿಲ್ಲಿ? ಆಪ್ಷನ್ ಎ ನ ತಗೊಂಡ್ರೆ ಪ್ಲಸ್ ಅನ್ನ ಇದೆರಡನ್ನ ಅದಲು ಬದಲು ಮಾಡಬೇಕು, ಸರಿನಾ? ಸೊ ಇಲ್ಲಿ ಪ್ಲಸ್ ಇದೆಯಲ್ಲ, ಸೊ ಇಲ್ಲಿ ಪ್ಲಸ್ ಬದಲು ಡಿವಿಷನ್ ಬರ್ಕೋಬೇಕು. ಆಪ್ಷನ್ ಎ ನ ಪ್ರಕಾರ ಡಿವಿಷನ್ ಬದಲು ಪ್ಲಸ್ ಬರ್ಕೋಬೇಕು, ಸರಿನಾ? ಸೊ ಸಾಲ್ವ್ ಮಾಡಿ ನೋಡೋಣ ಎಲ್ಲ ಆಪ್ಷನ್ಸ್ ಅನ್ನ ಇಲ್ಲೂ ಕೂಡ. ಓಕೆ, ಸೊ
ಮೊದಲು ಈಕ್ವೇಶನ್ ಅನ್ನ ಹಾಗೆ ಬರ್ಕೊಳ್ಳೋಣ. 12 3 5 12 plus 3 into 5 divided by 5 minus 1 equal to 36. ಸೊ ಆಪ್ಷನ್ ಎ ನ ಪ್ರಕಾರ ಏನ್ ಮಾಡ್ಬೇಕು? ಆಪ್ಷನ್ ಎ ನ ಪ್ರಕಾರ 12 ಪ್ಲಸ್ ಹತ್ರ ಡಿವಿಷನ್ ಬರಿಬೇಕು, ಆಮೇಲೆ ಡಿವಿಷನ್ ಹತ್ರ ಏನ್ ಬರಿಬೇಕು? ಡಿವಿಷನ್ ಹತ್ರ ಪ್ಲಸ್ ಬರಿಬೇಕು. 5 minus 1 equal to 36. ಸೊ ಚೆಕ್ ಮಾಡೋಣ. ಮೊದಲು ಡಿವಿಷನ್ ಮಾಡ್ಬೇಕಾ? 12 divided by 3 ಏನು? 4 into 5 plus 5 minus 1 equal to 36. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? 20 plus 5 minus 1 equal to 36. ಸೊ 25 minus 1 ಏನ್ ಬರ್ತಿದೆ? 24 equal to 36. ಸೊ ಆಪ್ಷನ್ ಎ ತಪ್ಪಾಗ್ತದೆ. ಸರಿನಾ? ಸೊ ಈಗ ಇದನ್ನೇ ಯೂಸ್ ಮಾಡೋಣ. ಇಲ್ಲೇ ಅಳಿಸ್ಬಿಟ್ಟು ಇಲ್ಲೇ ಮಾಡೋಣ. ಸರಿನಾ? ಹೀಗಿತ್ತಲ್ಲ ಈಕ್ವೇಶನ್. ಬಿ ಆಪ್ಷನ್ ಪ್ರಕಾರ ಏನ್ ಮಾಡ್ಬೇಕು? ಬಿ ಆಪ್ಷನ್ ಪ್ರಕಾರ ಇಂಟು ನ ಡಿವಿಷನ್ ಮಾಡ್ಬೇಕು, ಡಿವಿಷನ್ ನ ಇಂಟು ಮಾಡ್ಬೇಕು. ಸೊ ಇಂಟು ಎಲ್ಲಿದೆ? ಇಲ್ಲಿದೆ. ಸೊ ಇಂಟು ನ ಡಿವಿಷನ್ ಮಾಡೋಣ, ಡಿವಿಷನ್ ನ ಇಂಟು ಮಾಡೋಣ. ಸರಿನಾ? ಸೊ ಇದು ಸರಿ ಹೊಂದುತ್ತಿದ್ಯಾ ಇಲ್ವಾ ಅಂತ ನೋಡೋಣ. ಸೊ 3/5 ಇದೆ. ಸೊ 12 plus 3/5 into 5 minus 1 equal to 36 ಬರ್ತಿದೆ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡ್ಬೇಕು. 5/5 ಕ್ಯಾನ್ಸಲ್ ಆಗುತ್ತಾ? ಸೊ 12 plus 3 minus 1 equal to 36 ಬರ್ತಿದೆ. ಸೊ 12 plus 3 ಏನು? 15. 15 minus 1 ಏನು? 14. ಸೊ 14 equal to 36. ಆಪ್ಷನ್ ಬಿ ಕೂಡ ತಪ್ಪು ಬರ್ತಿದೆ. ಸರಿನಾ? ಸೊ ಆಪ್ಷನ್ ಬಿ ಕೂಡ ತಪ್ಪು. ಆಮೇಲೆ ನೆಕ್ಸ್ಟ್ ಸಿ ಅನ್ನ ಚೆಕ್ ಮಾಡೋಣ. ಸಿ ಅನ್ನ ಹೇಗೆ ಚೆಕ್ ಮಾಡೋದು? ಓಕೆ, ಇಂಟು ಅನ್ನ ಪ್ಲಸ್ ಮಾಡ್ಬೇಕು, ಪ್ಲಸ್ ಅನ್ನ ಇಂಟು ಮಾಡ್ಬೇಕು. ಸೊ ಮಾಡಿ ನೋಡೋಣ. ಸೊ ಇಲ್ಲಿ ಇಂಟು ಬರ್ಬೇಕು, ಪ್ಲಸ್ ನ ಹತ್ತಿರ ಇಂಟು ಬರ್ಬೇಕು, ಆಮೇಲೆ ಇಂಟು ನ ಹತ್ತಿರ ಪ್ಲಸ್ ಬರ್ಬೇಕು. ಸೊ ಹೀಗ್ ಚೇಂಜ್ ಆಗ್ಬೇಕು. ಮಿಕ್ಕಿದೆಲ್ಲ ಹಾಗೆ ಬರ್ಕೋಬೇಕು, ಏನು ಚೇಂಜ್ ಮಾಡ್ಬಾರ್ದು, ಅದ್ ಎರಡನ್ನ ಬಿಟ್ಟು. ಸರಿನಾ? ಇದು ಕನ್ವರ್ಟೆಡ್. ಸೊ ಮೊದಲು ಡಿವಿಷನ್ ಮಾಡೋಣ. ಸೊ 12 into 3 plus 5 divided by 5 ಏನು? 1 minus 1 equal to 36. ಆಮೇಲೆ ಮಲ್ಟಿಪ್ಲಿಕೇಶನ್ 12 3s ಏನು? 36. ಸೊ 36 plus 1 minus 1 equal to 36. 1 minus 1 ಹೋಗುತ್ತಾ? ಸೊ 36 equal to 36. ಸೊ ಆಪ್ಷನ್ ಸಿ ಅಲ್ಲಿ ಸರಿ ಹೊಂದಿದೆ ಸಮೀಕರಣ, ಇಕ್ವೇಶನ್ ಕರೆಕ್ಟ್ ಆಗಿ ಬರ್ತಿದೆ. ಸೊ ಆಪ್ಷನ್ ಸಿ ನಮ್ಮ ಆನ್ಸರ್ ಆಗ್ಬೇಕು. ಓಕೆ, ಸೊ ಇಲ್ಲೂ ಅದೇ ಮಾಡ್ಬೇಕು. ಸೊ ಹೇಗ್ ಬರ್ಕೊಳ್ಳೋಣ? ಆಪ್ಷನ್ ಎ ಅನ್ನ ಚೆಕ್ ಮಾಡೋಣ ಮೊದಲು. ಸೊ ಪ್ಲಸ್ ಮೈನಸ್ ಆಗ್ಬೇಕು, ಮೈನಸ್ ಪ್ಲಸ್ ಆಗ್ಬೇಕು. ಸೊ 7 ಬಿಕ್ಕಿದೆಲ್ಲ ಹಾಗೆ ಬರ್ಕೋಬೇಕು, ಇಂಟು 9. ಸೊ ಮೈನಸ್ ಇದೆ ಇಲ್ಲಿ, ಅದನ್ನ ಪ್ಲಸ್ ಆಗಿ ಬರ್ಕೋಬೇಕು. 26 ಆಪ್ಷನ್ ಎ ಅನ್ನ ಚೆಕ್ ಮಾಡ್ತಿದೀವಿ ನಾವು. 26 ಪ್ಲಸ್ ಇದೆ ಇಲ್ಲಿ, ಅದನ್ನ ಮೈನಸ್ ಆಗಿ ಬರ್ಕೋಬೇಕು. -1 equal to 88. ಸೊ ಮೊದಲು ಮಲ್ಟಿಪ್ಲಿಕೇಶನ್ ಮಾಡೋಣ. 7 into 9 ಏನು? 7 into 9 63 plus 26 minus 1 equal to 88 ಬರ್ತಿದ್ಯಾ? 63 plus 26 ಏನು? 89. 89 minus 1 equal to 88. 88 equal to 88. ಸೊ ಇಲ್ಲಿ ಆಪ್ಷನ್ ಎ ಅಲ್ಲೇ ಸಮೀಕರಣ ಸರಿ ಹೊಂದುತ್ತಿದೆ. ಸೊ ಬೇರೆ ಆಪ್ಷನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸರಿನಾ? ಓಕೆ, ಸೊ ಆಪ್ಷನ್ ಎನೇ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಇದು ಇನ್ನು ಸ್ವಲ್ಪ ಬೇರೆ ತರ ಪ್ರಶ್ನೆ. ಇಲ್ಲೇನ್ ಮಾಡ್ಬೇಕು? ಪ್ರೀವಿಯಸ್ ಕ್ವೆಶನ್ ಅಲ್ಲಿ, ಕಳೆದ ಕ್ವೆಶನ್ ಅಲ್ಲಿ ಆಪರೇಷನ್ಸ್ ನ ಪ್ಲಸ್ ಮೈನಸ್ ಇಂಟು ಡಿವಿಷನ್ ನ ಅದಲು ಬದಲು ಮಾಡಬೇಕಾಗಿತ್ತು. ವಿ ಹ್ಯಾಡ್ ಟು ಇಂಟರ್ಚೇಂಜ್ ದಮ್. ಹಿಯರ್ ವಿ ಹ್ಯಾವ್ ಟು ಇಂಟರ್ಚೇಂಜ್ ದ ನಂಬರ್ಸ್. ನಂಬರ್ಸ್ ಅನ್ನೇ ಇಂಟರ್ಚೇಂಜ್ ಮಾಡ್ಬೇಕಿದೆ. ಸೊ ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಎರಡು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಬರೆಯಬೇಕು ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಬರೆಯಿರಿ. ವಿಚ್ ಆಫ್ ದ ಟೂ ನಂಬರ್ಸ್ ಶುಡ್ ಬಿ ಇಂಟರ್ಚೇಂಜ್ಡ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಕ್ವೆಶ್ಚನ್ ಮೀನಿಂಗ್ಫುಲ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಈ ತರ ಪ್ರಶ್ನೆಗಳಲ್ಲಿ ಏನ್ ಕೇಳಿದರೆ, ಯಾವುದನ್ನ ಅದಲು ಬದಲು ಮಾಡ್ಬೇಕು, ಯಾವುದನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು,
ಪ್ರಶ್ನೆನ ಕೇರ್ಫುಲ್ ಆಗಿ ಓದ್ಬೇಕು, ಯಾವ ತರ ಪ್ರಶ್ನೆ ಕೊಟ್ಟಿದ್ದಾರೆ ಅನ್ನೋದನ್ನ, ಸರಿನಾ? ನಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಗೊತ್ತಿದೆ ಅಂತ ಸುಮ್ನೆ ಮಾಡ್ಕೊಂಡು ಹೋಗ್ಬಾರ್ದು. ಪ್ರಶ್ನೆ ನೋಡ್ಬಿಟ್ಟು ಸೂಚನೆಗಳನ್ನ, ಡೈರೆಕ್ಷನ್ಸ್ ಅನ್ನ ಓದೋದು ತುಂಬಾ ಮುಖ್ಯ ಈ ತರ ಪ್ರಶ್ನೆಗಳಲ್ಲಿ, ಸರಿನಾ? ಓಕೆ, ಸೊ ಇಲ್ಲಿ ಸಾಲ್ವ್ ಮಾಡೋಣ ನೋಡಿ. ಅದಲು ಬದಲು 3-2 ಅನ್ನ ಅದಲು ಬದಲು ಮಾಡ್ಬೇಕು. ಸೊ ಆಪ್ಷನ್ ಎ ಗೆ ಹೇಗ್ ಬರ್ಕೋಬೇಕು? 5 + 6 ಡಿವೈಡೆಡ್ ಬೈ 2 ಹತ್ರ 3 ಬರಿಬೇಕು, 3 ಹತ್ರ 2 ಬರಿಬೇಕು, ಇಂಟು 1 ಈಕ್ವಲ್ ಟು 5, ಸರಿನಾ? ಸೊ ಮೊದಲು ಡಿವಿಷನ್, ಸೊ 5 + 2, 6 ಡಿವೈಡೆಡ್ ಬೈ 3 ಏನು? 2 - 2 ಇಂಟು 1 ಈಕ್ವಲ್ ಟು 5. ಆಮೇಲೆ ಮಲ್ಟಿಪ್ಲಿಕೇಶನ್, ಸೊ 5 + 2 - 2 ಈಕ್ವಲ್ ಟು 5. 2 ಹೋಗುತ್ತೆ, 5 ಈಕ್ವಲ್ ಟು 5 ಬಂತು. ಸೊ ಆಪ್ಷನ್ ಎ ನೇ ಇಲ್ಲೂ ಕೂಡ ಸರಿಯಾದ ಉತ್ತರ. ಬೇರೆ ಆಪ್ಷನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ 9, 10 ಅನ್ನ ಅದಲು ಬದಲು ಮಾಡಬೇಕು. ಸೊ 10 ಇಲ್ಲಿ ಬರಿಬೇಕು, 9 ಇಲ್ಲಿ ಬರಿಬೇಕು. ಸೊ 12 + 10 - 9 ಇಂಟು 11 ಈಕ್ವಲ್ ಟು -77 ಬರ್ಬೇಕು. ಆಪ್ಷನ್ ಎ ನ ಚೆಕ್ ಮಾಡ್ತಿದ್ವಿ, ಸರಿನಾ? ಸೊ ಮೊದಲು ಮಲ್ಟಿಪ್ಲಿಕೇಶನ್, ಸೊ 12 + 10 - 99 ಈಕ್ವಲ್ ಟು -77. ಸೊ 12 + 10 ಏನು? 22 - 99 ಈಕ್ವಲ್ ಟು -77. ಸೊ 22 - 99 ಏನು? -77 ಈಕ್ವಲ್ ಟು -77. ಸೊ ಇಲ್ಲೂ ಕೂಡ ನಮ್ಮ ಕೆಲಸನ ಸುಲಭ ಮಾಡಿ ಇಟ್ಟಿದ್ದಾರೆ. ಆಪ್ಷನ್ ಎ ಅನ್ನೇ ಸರಿಯಾದ ಉತ್ತರವಾಗಿ ಕೊಟ್ಟಿದ್ದಾರೆ, ಸರಿಯಲ್ಲ? ಸೊ ಇಲ್ಲೂ ಕೂಡ ಆಪ್ಷನ್ ಎ ನೇ ಸರಿ ಬರ್ತಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ, ಸರಿನಾ? ಸೊ ಇಲ್ಲಿ ಸ್ವಲ್ಪ ಬೇರೆ ತರ ಇದೆ. ಪಿ ಎಂಬುದು ಭಾಗಾಕಾರ ಆದರೆ, ಇಲ್ಲಿ ಈ ತರ ಪ್ರಶ್ನೆ ಆಲ್ರೆಡಿ ಮಾಡಿದ್ವಲ್ಲ ನಾವು. ಏನ್ ಕೇಳಿದರೆ? ಪಿ ಎಂಬುದು ಭಾಗಾಕಾರ, ಪಿ ಡಿನೋಟ್ಸ್ ಡಿವಿಷನ್. ಆಮೇಲೆ ಕ್ಯೂ ಎಂಬುದು ಗುಣಾಕಾರ, ಕ್ಯೂ ಡಿನೋಟ್ಸ್ ಮಲ್ಟಿಪ್ಲಿಕೇಶನ್. ಆರ್ ಎಂಬುದು ವ್ಯವಕಲನ, ಆರ್ ಡಿನೋಟ್ಸ್ ಸಬ್ಟ್ರಾಕ್ಷನ್. ಎಸ್ ಎಂಬುದು ಸಂಕಲನ, ಎಸ್ ಡಿನೋಟ್ಸ್ ಅಡಿಷನ್, ಸರಿನಾ? ಎಸ್ ಡಿನೋಟ್ಸ್ ಅಡಿಷನ್. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಪಿ ಕ್ಯೂ ಆರ್ ಎಸ್ ಇಲ್ಲಿ ಬರ್ಕೊಳ್ಳೋಣ. ಕ್ಯೂ ಆರ್ ಮತ್ತೆ ಎಸ್, ಡಿವಿಷನ್ ಮಲ್ಟಿಪ್ಲಿಕೇಶನ್ ಮೈನಸ್ ಪ್ಲಸ್, ಡಿವಿಷನ್ ಮಲ್ಟಿಪ್ಲಿಕೇಶನ್ ಮೈನಸ್ ಪ್ಲಸ್. ಓಕೆ, ಸೊ ಇಲ್ಲೂ ಕೂಡ ನಾವು ಆಪ್ಷನ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಪಿ ಕ್ಯೂ ಆರ್ ಎಸ್ ಏನಾಗ್ಬೇಕು? ಪಿ ಅಂದ್ರೆ ಡಿವಿಷನ್, ಕ್ಯೂ ಅಂದ್ರೆ ಮಲ್ಟಿಪ್ಲಿಕೇಶನ್ ಮೈನಸ್ ಪ್ಲಸ್. ಆಮೇಲೆ ಇಲ್ಲಿ ಡಿವಿಷನ್, ಆರ್ ಅಂದ್ರೆ ಮೈನಸ್, ಎಸ್ ಅಂದ್ರೆ ಪ್ಲಸ್, ಕ್ಯೂ ಅಂದ್ರೆ ಮಲ್ಟಿಪ್ಲಿಕೇಶನ್. ಇಲ್ಲಿ ಕ್ಯೂ ಅಂದ್ರೆ ಮಲ್ಟಿಪ್ಲಿಕೇಶನ್, ಆರ್ ಅಂದ್ರೆ ಮೈನಸ್, ಎಸ್ ಅಂದ್ರೆ ಪ್ಲಸ್, ಪಿ ಅಂದ್ರೆ ಡಿವಿಷನ್. ಇಲ್ಲಿ ಆರ್ ಅಂದ್ರೆ ಮೈನಸ್, ಎಸ್ ಅಂದ್ರೆ ಪ್ಲಸ್, ಕ್ಯೂ ಅಂದ್ರೆ ಮಲ್ಟಿಪ್ಲಿಕೇಶನ್, ಪಿ ಅಂದ್ರೆ ಡಿವಿಷನ್, ಸರಿನಾ? ಓಕೆ, ಸೊ ಈಗ ಆಪ್ಷನ್ ಎ ಅನ್ನ ಚೆಕ್ ಮಾಡೋಣ. ಆಪ್ಷನ್ ಎ ಅನ್ನ ಹೇಗ್ ಬರ್ಕೋಬೇಕು? 125 ಡಿವೈಡೆಡ್ ಬೈ 5 ಇಂಟು 150 ಮೈನಸ್ 5 ಪ್ಲಸ್ 8 ಈಕ್ವಲ್ ಟು 60 ಕೊಟ್ಟಿದ್ದಾರೆ, ಸರಿನಾ? ಸೊ ಮೊದಲು ಡಿವಿಷನ್ ಮಾಡ್ಬೇಕು ಬ್ರಾಕೆಟ್ ಒಳಗಡೆ, ಸರಿಯಲ್ಲ? ಸೊ 125/5 ಏನು? 25 ಇಂಟು 150 ಮೈನಸ್ 5 ಪ್ಲಸ್ 8 ಈಕ್ವಲ್ ಟು 60. ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? 25 ಇಂಟು 150, ಸರಿಯಲ್ಲ? ಸೊ 25 ಇಂಟು 150 ಏನು? ಇಲ್ಲಿ ಮಾಡ್ಬಿಡೋಣ. 25 ಇಂಟು 15 ಏನಾಗ್ಬೇಕು? 15 5s 65, 6 carry, 15 2s 30, 36. So 365, 3650 minus 5 plus 8 equal to 60. ಸೊ ಇಲ್ಲಿ ನಂಬರ್ ನೋಟಿದ್ರೆ ಗೊತ್ತಾಗ್ತದೆ ನಮ್ಗೆ ಈಕ್ವಲ್ ಟು 60 ಬರಕ್ಕೆ ಸಾಧ್ಯ ಇಲ್ಲ ಅಂತ. ಸೊ 3645 plus 8 equal to 60. ಆಮೇಲೆ 3653 equal to 60. ಸೊ ಆಪ್ಷನ್ ಎ ಸರಿ ಹೊಂದುತ್ತಿಲ್ಲ, ಸರಿನಾ? ನೆಕ್ಸ್ಟ್ ಆಪ್ಷನ್ ಬಿ ಅನ್ನ ಚೆಕ್ ಮಾಡೋಣ. ಆಪ್ಷನ್ ಬಿ ಹೇಗೆ ಬರ್ಕೋಬೇಕು? 125 ಡಿವೈಡೆಡ್ ಬೈ 5 ಮೈನಸ್ 150 ಪ್ಲಸ್ 5 ಇಂಟು 8 ಈಕ್ವಲ್ ಟು 60.
ಹೀಗೆ ಬರ್ಕೋಬೇಕಾ. ಸೊ ಮೊದಲು ಡಿವಿಷನ್ 125/5 ಮತ್ತೆ 25 minus 150 plus 5 into 8 equal to 60. So 20 ಎಲ್ಲದನ್ನು ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ 25 plus 5 ಏನು 30. 30 minus 150 ಏನಾಗುತ್ತೆ -120 into 8 equal to 60. ಸೊ ಇದು 60 ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಬಿ ಕೂಡ ತಪ್ಪು, ಸರಿನಾ. ಸೊ ಆಪ್ಷನ್ ಸಿ ಅನ್ನ ಚೆಕ್ ಮಾಡೋಣ. ಆಪ್ಷನ್ ಸಿ ಹೇಗೆ ಬರ್ಕೋಬೇಕು, 125 into 5 minus 150 plus 5 divided by 8 equal to 60 ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ 125 into 5 ಏನಾಗಬೇಕು 625 minus 150 plus 5 divided by 8 equal to 60. ಆಮೇಲೆ 625 minus 150 ಏನು 475. ಇದು 475. 475 plus 5 ಏನು 480. ಸೊ 480 divided by 8 equal to 60, ಸರಿನಾ. ಸೊ ಹೇಗೆ ಬರ್ಕೊಳ್ಳೋಣ ಅದನ್ನ, 400 ಎಷ್ಟು ಬಂತು 600 minus 100 525 475 480. So 480 divided by 8 equal to 60. ಹೀಗೆ ಬರ್ಕೋಬೋದಾ. ಸೊ 480 ಅನ್ನ 8 ಇಂದ ಡಿವೈಡ್ ಮಾಡಿ. 8 5s are 40 ಅಲ್ಲ, 8 5s are 40, 8 6s are 48, ಸರಿನಾ. 0 ಆಮೇಲೆ 0 ಇದ್ರೆ 8 zeros are 0. ಸೊ ಏನ್ ಬರ್ತಿದೆ 480 divided by 8 60 ಬರ್ತಿದೆ. ಸೊ 60 equal to 60 ಇಲ್ಲಿ ಆನ್ಸರ್ ಬಂತು. ಸೊ ಆಪ್ಷನ್ ಸಿ ಅಲ್ಲಿ ಸಮೀಕರಣ ಸರಿ ಹೊಂದಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ, ಸರಿನಾ. ಓಕೆ, ನೆಕ್ಸ್ಟ್ಗೂ ಅದೇ ಯೂಸ್ ಮಾಡ್ಬೇಕು, PQRS. ಸೊ PQRS ಏನಾಗಿರ್ಬೇಕು, ಡಿವಿಷನ್ ಇಂಟು ಮೈನಸ್ ಪ್ಲಸ್. ಸೊ ಡಿವಿಷನ್ ಇಂಟು ಮೈನಸ್ ಪ್ಲಸ್. ಸೊ ಚೇಂಜ್ ಮಾಡ್ಕೊಳ್ಳೋಣ ಇದನ್ನ. ಸೊ ಕ್ಯೂ ಅಂದ್ರೆ ಇಂಟು, ಎಸ್ ಅಂದ್ರೆ ಪ್ಲಸ್, ಕ್ಯೂ ಅಂದ್ರೆ ಇಂಟು. ಆಮೇಲೆ ಪಿ ಅಂದ್ರೆ ಡಿವಿಷನ್, ಎಸ್ ಅಂದ್ರೆ ಪ್ಲಸ್ ಡಿವಿಷನ್, ಕ್ಯೂ ಅಂದ್ರೆ ಇಂಟು, ಎಸ್ ಅಂದ್ರೆ ಪ್ಲಸ್, ಪಿ ಅಂದ್ರೆ ಡಿವಿಷನ್. ಆಮೇಲೆ ಎಸ್ 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 ಪ್ಲಸ್ ಪ್ಲಸ್ ಪ್ಲಸ್, ಸರಿನಾ. ಓಕೆ, ಈಗ ನೋಡೋಣ ಆಪ್ಷನ್ ಎ ನ ನೋಡೋಣ. ಆಪ್ಷನ್ ಎ ಅಲ್ಲಿ ಏನ್ ಕೊಟ್ಟಿದ್ದಾರೆ, 7 into 7 plus 7 into 7 equal to 50 ಅಂತ ಕೊಟ್ಟಿದ್ದಾರೆ. ಸೊ ಮೊದಲು ಮಲ್ಟಿಪ್ಲಿಕೇಶನ್ ನ ಮುಗಿಸೋಣ. ಸೊ 7 7 49 plus 7 7 49, ಸರಿಯಲ್ಲ. ಸೊ 49 plus 49 ಏನು 98 equal to 50. ಸೊ ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ಟ್ರೈ ಮಾಡೋಣ. 7 divided by 7 plus 7 divided by 7 equal to 50. ಸೊ ಮೊದಲು ಡಿವಿಷನ್ ಮಾಡ್ಬೇಕು. ಇಲ್ಲೂ ಡಿವಿಷನ್ ಮಾಡಿದ್ರೆ 7 by 7 ಏನು 1, 1 plus 1 ಬರ್ತಿದೆ equal to 50, 2 equal to 50 ಬರ್ತಿದೆ ಇಲ್ಲಿ. ಸೊ ಆಪ್ಷನ್ ಬಿ ಕೂಡ ತಪ್ಪು. ಆಪ್ಷನ್ ಸಿ ನೋಡೋಣ. 7 into 7 plus 7 divided by 7 equal to 50. ಸೊ ಮೊದಲು ಡಿವಿಷನ್ ಮಾಡೋಣ. 7 into 7 plus 7 by 7 ಏನು 1 equal to 50. 7 into 7 ಏನು 49. ಸೊ 49 plus 1 equal to 50. ಸೊ 50 equal to 50. ಆಪ್ಷನ್ 1 ನಲ್ಲಿ ಈಕ್ವೇಶನ್ ಸರಿ ಹೊಂದುತ್ತಿದೆ, ಸಮೀಕರಣ ಸರಿ ಇದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ, ಸರಿನಾ. ಸೊ ಈ ತರ ಪ್ರಶ್ನೆಗಳಲ್ಲಿ ಆಪ್ಷನ್ಸ್ ಅನ್ನ ಅಷ್ಟೇ ಚೆಕ್ ಮಾಡ್ಬೇಕು. ಕೇರ್ಫುಲ್ ಆಗಿ ಸಾಲ್ವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ಒಂದು ನಂಬರ್ ಅಥವಾ ಒಂದು ಸಿಂಬಲ್ ಮಿಸ್ಟೇಕ್ ಆದ್ರೂ ಪೂರ್ತಿ ಆನ್ಸರ್ ತಪ್ಪಾಗುತ್ತೆ. ಮತ್ತೆ ಬೋರ್ಡ್ ಮಾಸ್ ರೂಲ್ ಅನ್ನ ಕೂಡ ಫಾಲೋ ಮಾಡ್ಬೇಕು. ಸೊ ಇದಿಷ್ಟನ್ನ ನೆನ್ಪಿಟ್ಕೊಂಡು ಕೇರ್ಫುಲ್ ಆಗಿ ಸಾಲ್ವ್ ಮಾಡಿದ್ರೆ ಸರಿನಾ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.